ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ನೋಡಿ. ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕಲಿಯುಗದಲ್ಲಿ ಮಂತ್ರದಿಂದ ಮಾತ್ರ ಶಕ್ತಿಯನ್ನು ತಗೋಬೋದು ಅಂತ. ಭಾಳ ಸರಳವಾಗಿರ್ತಕ್ಕಂಥ ಮಂತ್ರಗಳು. ನಾವು ಪೂಜಾ ಪುನಸ್ಕಾರಗಳು ಎಕ್ಸೆಟ್ರಾ ಮಾಡೋದಕ್ಕಿಂತ ಯಾವಾಗಲೂ ಕೂಡ ನಮಗೆ ಸಮಯವಿದ್ದಾಗ, ಆ ಕೆಲವೊಂದು ಸಂದರ್ಭಗಳಲ್ಲಿ, ಕೆಲವೊಂದು ಶುಭ ಮುಹೂರ್ತಗಳಲ್ಲಿ ಖಂಡಿತವಾಗಿ ನಾವು ಮಂತ್ರ ನಮಗೆ ಶಕ್ತಿಯನ್ನು ಕೊಡುತ್ತೆ. ನಾವು ಮಂತ್ರದಿಂದ ಮಾವಿಕ ಉದುರುತ್ತಾ ಹಾಗೆ ಹೀಗೆಲ್ಲ ಮಾತಾಡ್ತಿರ್ತೀವಿ. ಅಫ್ಕೋರ್ಸ್ ಸತ್ಯ. ನಿಮಗೆ ಗೊತ್ತಿರಬೇಕು, ಕೆಲವೊಂದು ಸೌಂಡ್ ಫ್ರೀಕ್ವೆನ್ಸಿ, ವೇವ್ ಲೆಂತ್ ಅಂತ ಕರಿತೀವಿ, ಸೈನ್ಸ್ ಓದಿರೋರಿಗೆ ಯೂಶಲಿ ಗೊತ್ತಾಗುತ್ತೆ. ಕೆಲವೊಂದು ಹರ್ಡ್ಸಲ್ಲಿ ನಾವು ಮ್ಯೂಸಿಕ್ಕನ್ನು ಅಪ್ಲೈ ಮಾಡಿದಾಗ ಸೌಂಡ್ ಎನರ್ಜಿ ಬ್ಲಾಸ್ಟ್ ಆಗಿಬಿಡುತ್ತೆ. ಇಸ್ ಇಟ್ ರೈಟ್? ಖಂಡಿತ ಸತ್ಯ. ಹಾಗಾದರೆ ನೀವು ಮಂತ್ರದಿಂದ ಮಾವಿನಕಾಯಿ ಉದುರ್ಸೋಕ್ಕೆ ಸಾಧ್ಯ ಇದೆಯಾ? ಅಫ್ಕೋರ್ಸ್ ಈಸ್ ಅನ್ ಆ್ಯಂಪ್ಲಿಟ್ಯೂಡ್ಸ್, ಹರ್ಡ್ಸ್, ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಮಂತ್ರಗಳು ಖಂಡಿತವಾಗಿ ಆ ಕೆಲಸವನ್ನು ಮಾಡುತ್ತೆ. ಅಂದರೆ ನಮಗೆ ಆ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಇದು ಬೇಕು, ಆ ಇಮ್ಯುನಿಟಿ ಪವರ್ ಬೇಕು. ಅದನ್ನು ಮಂತ್ರದ ಒಂದು ಶಕ್ತಿ ಎಂಥ ಗೌರವಗಳಿಂದ ಮಾಡದಲ್ಲೇ ಇರತಕ್ಕಂಥದ್ದು ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದಿಲ್ಲ. ಅದಕ್ಕೆ ಸೌಂಡಲ್ಲಿ ಎನರ್ಜಿ ಇದೆ, ಹಾಗೆ ಮಂತ್ರದಲ್ಲೂ ಇದೆ. ಮಂತ್ರದಿಂದ ಮಾವಿನಕಾಯಿ ಉದುರಲ್ಲ ಅಂತ ನಾವು ಗೇಲಿ ಮಾಡ್ಬೋದು, ಬಟ್ ಅಫ್ಕೋರ್ಸ್ ಅದು ಶಕ್ತಿಯುತವಾಗಿರ್ತಕ್ಕಂಥ ಮಂತ್ರ. ಬಟ್ ಅಫ್ಕೋರ್ಸ್ ಆ ಒಂದು ಶಕ್ತಿ ನಮ್ಮಲ್ಲಿ ಬರಬೇಕಂದ್ರೆ ತುಂಬಾ ತಪಸ್ಸು, ತುಂಬಾ ಮೆಡಿಟೇಷನ್ಸು, ತುಂಬಾ ಆ ಒಂದು ಸಾತ್ವಿಕತೆ. ಬಟ್ ಕಷ್ಟ, ಬಟ್ ತುಂಬ ಟಫ್. ಕೆಲವೊಂದು ಸರಿ ಆ ಗಾದೆ ಮಾತು ನಿಜವಾಗುತ್ತೇನೋ ಅಂತಕ್ಕಂಥದ್ದಿದೆ. ಬಟ್ ಆ್ಯಸ್ ಪರ್ ಪ್ರಾಕ್ಟಿಕಾಲಜಿ, ಅಂದರೆ ಪ್ರಾಕ್ಟಿಕಲ್ ಆಗಿ ನಾವು ನೋಡಿದಾಗ ಸೌಂಡಲ್ಲೂ ಆ ವೇವ್ ಲೆಂತಲ್ಲೂ ಎಷ್ಟೋ ಕೆಲಸಗಳನ್ನು ಮಾಡಿ ಮುಗಿಸ್ತಕ್ಕಂಥ ಶಕ್ತಿ ಇದೆ. ಬಟ್ ಅಫ್ಕೋರ್ಸ್ ಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥ ವಿಚಾರ, ಮಂತ್ರದಲ್ಲಿ ಶಕ್ತಿ ಇದೆ, ಖಂಡಿತವಾಗಿದೆ. ನಮ್ಮಲ್ಲಿರ್ತಕ್ಕಂಥ ಕೆಟ್ಟದ್ದನ್ನು ಸರ್ಫ್ ಏನು ಈ ಸೋಪಿನ ಪುಡಿ ಹಾಕಿ ಕೊಳೆಗಳ ಬಟ್ಟೆ ಅದು ಇದು ಲಿಕ್ವಿಡ್ ಆಗಿ ತೊಳಿತಕ್ಕಂಥದ್ದನ್ನು ಹೇಗೆ ಇರ್ತದೋ, ಮಂತ್ರದಲ್ಲಿ ಅದೇ ಶಕ್ತಿ ನಮ್ಮಲ್ಲಿ ಕೊಳೆಯನ್ನು ತೊಳಿತಕ್ಕಂಥದ್ದು. ಮಂತ್ರ ಉಚ್ಚಾರಣೆ ನಮ್ಮ IQ ಪವರ್ನ, ನರಮಂಡಲ ವ್ಯೂಹವನ್ನು ಜಾಗೃತಿಗೊಳಿಸುತ್ತೆ. ಕೆಲವೊಂದು ಪರ್ಟಿಕ್ಯುಲರ್ ಮಂತ್ರಗಳನ್ನು ಹೇಳಿದಾಗ ಪರ್ಟಿಕ್ಯುಲರ್ ಜಾಗವನ್ನೇ ಅದು ಸ್ಟೆಬಿಲೈಸ್ ಮಾಡುತ್ತೆ. ಇದು ಸತ್ಯ ಕೂಡ. ಆ್ಯಸ್ ಪರ್ ವೈಜ್ಞಾನಿಕವಾಗಿ ಕೂಡ ನಾವು ಮಂತ್ರ ಉಚ್ಚಾರಣೆ ಸರಿಯಾದಂಥ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗಿ ಅನೇಕ ಲಾಭಗಳಿದೆ. ನಾವು ಫಾರ್ ಎಕ್ಸಾಂಪಲ್ ತ್ರಯಂಬಕ ಮಂತ್ರ ಹೇಳ್ತೀವಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋ ಹೋಂ ರಕ್ಷೀಯ ಮಾಮೃತಾತ್. ಆರೋಗ್ಯ ವೃದ್ಧಿಯನ್ನು ಮಾಡುತ್ತೆ, ಒಳಗಡೆ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೂಕ್ಷ್ಮಾಣು ಜೀವಿಗಳು ಒಳಗಡೆ ಸತ್ತೋಗಂಗೆ ಮಾಡತಕ್ಕಂಥದ್ದು ಈ ಮೃತ್ಯುಂಜಯ ಮಂತ್ರದ ತತ್ವ. ಅದಕ್ಕೋಸ್ಕರ ಮೃತ್ಯುಂಜಯ ಮಂತ್ರ, ಆ ಮೃತ್ಯುಂಜಯನನ್ನು ಗೆದ್ದಿರತಕ್ಕಂಥವ್ರು ಮಾರ್ಕಂಡೇಯನಾಗಿರ್ತಕ್ಕಂಥದ್ದು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಈ ಮಂತ್ರಗಳು, ಅದಕ್ಕೋಸ್ಕರ ಮಂತ್ರದಲ್ಲಿ ಶಕ್ತಿ ಇದೆಯಪ್ಪ, ಮಂತ್ರಗಳನ್ನು ಪಠನೆ ಮಾಡಿ. 1000 ಜನಗಳು, 1000 ರೀತಿಯಾದಂಥ ಋಷಿಮುನಿಗಳು ಹೇಳಿರ್ತಕ್ಕಂಥದ್ದು ಅದೇ ಸತ್ಯ. ಒಗಮಾಯ ವ್ರತ ಮಾಡು, ಒಗಮಾಯಿ ಪೂಜೆ ಮಾಡು. ಅಫ್ಕೋರ್ಸ್ ಈಗ ಒಗಮಾಯಿ ಹೋಗಮ್ಮ ಮಾಡು, ಈ ಹೋಗಮಾಯಿ ಇದನ್ನು ಪೂಜೆ ಮಾಡಿಸು. ಅಫ್ಕೋರ್ಸ್ ದೇರ್ ಇಸ್ ದ ಸ್ಟ್ರಾಟಜಿ ವಿಲ್ ಬಿ ಚೇಂಜಸ್. ಏನು ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಕಲಿಯುಗ ಕಾಲದಂಗೆ ಹೋಗ್ತಾ ಇರತಕ್ಕಂಥದ್ದು, ನಾವುಗಳು ಕೂಡ ಅದೇ ಮಾಡಲೇಬೇಕಾಗ್ತದೆ. ಅಫ್ಕೋರ್ಸ್ ಟ್ರೈನ್ ದ ಸಮಾಜ ಟ್ರೈನ್ ಮಾಡೋದಕ್ಕೆ ನಾವು ಸರಿಯಾಗಬೇಕು. ಯಾವಾಗ ನಮ್ಮಲ್ಲಿ ಯಾವ ಅವೇರ್ನೆಸ್ ಬರುತ್ತೋ ಯೂಶಲಿ ಗುಡ್ ಆಗುತ್ತೆ. ಸೊ ನೋಡೋಣ ಭಾನುವಾರ ಈ ದಿನ ಯಾವ ರೀತಿ 12 ರಾಶಿಗಳ ಫಲಾಫಲ ಇರುತ್ತೆ. ನಿಮಗೆ ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ಕೊನೆಯಲ್ಲಿ ಕೊಡ್ತೀನಿ. ಶತ್ರು ನಾಶನ ಮಂತ್ರ, ಆರೋಗ್ಯ ವೃದ್ಧಿಯ ಮಂತ್ರ, ಸರ್ವಜನ ವಶೀಕರಣ ಮಂತ್ರ. ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಆಂಜನೇಯನ ಮಂತ್ರ. ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತಕ್ಕಂಥ ಮಂತ್ರ. ಕೊನೆಯ ಭಾಗದವರೆಗೂ ನೋಡಿ. ಭಾನುವಾರ ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ. ಭಾನುವಾರ ಏಕಾದಶಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ಅರ್ಶನ ಯೋಗ ಇರ್ತಕ್ಕಂಥ ಸಮಯ. ಬಾಳವ ಹಾಗೆ ಕವಳವ
ಕರ್ಣ ಇರ್ತಕ್ಕಂಥದ್ದು. ಚಂದ್ರ ಮೃಗಶಿರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ 5 ಗಂಟೆ 25 ನಿಮಿಷದಿಂದ 7 ಗಂಟೆ 3 ನಿಮಿಷದವರೆಗೆ. ಯಮಗಂಟಕ ಕಾಲ ಅಂತ ನೋಡಿದ್ವಿ, ಮಧ್ಯಾಹ್ನ 12 ಗಂಟೆ 32 ನಿಮಿಷದಿಂದ 2 ಗಂಟೆ 10 ನಿಮಿಷದವರೆಗೆ. ಹಾಗೆ ಗುಳಿಕ ಕಾಲ ಮಧ್ಯಾಹ್ನ 3 ಗಂಟೆ 48 ನಿಮಿಷದಿಂದ ಸಂಜೆ 5 ಗಂಟೆ 25 ನಿಮಿಷದವರೆಗೆ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದ್ರೂ ಸಹಿತವಾಗಿ ಬೆಳಗ್ಗೆ 5 ಗಂಟೆ 19 ನಿಮಿಷದಿಂದ 6 ಗಂಟೆ 12 ನಿಮಿಷ ಉತ್ತಮ ಸಮಯವಲ್ಲ. ಅದೇ ರೀತಿಯಾಗಿ ಕಂಟಕ ಮೃತ್ಯುದೋಷ ಇರತಕ್ಕಂಥ ಸಮಯವನ್ನು ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ 10 ಗಂಟೆ 13 ನಿಮಿಷದಿಂದ 11 ಗಂಟೆ 6 ನಿಮಿಷ, ಅದು ಉತ್ತಮ ಸಮಯವಲ್ಲ. ಸ್ನೇಹಿತರೆ, ಚಂದ್ರ ಮೃಗಶಿರ ನಕ್ಷತ್ರ ಅಂದರೆ ಕುಜನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮಿಥುನ ರಾಶಿ. ಕುಜಾಮಟ್ಟಿಗೆ ಚಂದ್ರ ಒಂದು ಯೋಗವನ್ನು ಕ್ರಿಯೇಟ್ ಮಾಡುತ್ತೆ. ಇದು ಲಕ್ಷ್ಮೀ ಯೋಗ, ನಿಮಗೆ ಗೊತ್ತಿರಲಿ. ಕುಜನೊಟ್ಟಿಗೆ ಯಾವಾಗ ಚಂದ್ರ ಕೂತ್ಕೊಳ್ಳುತ್ತೋ ಅದು ಲಕ್ಷ್ಮೀ ಯೋಗವಾಗಿ ಪರಿಣಾಮ ಬರುತ್ತೆ. ಯಾರ ಜಾತಕದಲ್ಲಿ ಇವೆರಡು ಗ್ರಹಗಳು ಸಮ್ಮಿಲನತೆ ಇದೆಯೋ ಸರ್ವೇ ಸಾಮಾನ್ಯವಾಗಿ ಅವನು ಕೆಳಗಡೆ ಬೀಳಲ್ಲ ಅಂದರೆ ಆ ಗ್ರಹಗಳು ಏನೇ ಸಮಸ್ಯೆ ಬಂದರೂ ಅದಕ್ಕೊಂದು ಪರಿಹಾರಾರ್ಥವಾಗಿ ಯೋಗವನ್ನು ಕ್ರಿಯೇಟ್ ಮಾಡುತ್ತೆ. ಇದು ಲಕ್ಷ್ಮೀ ಯೋಗದ ತತ್ವ. ಸೊ ಹಾಗಾಗಿ ಈ ಜಾತಕದ ಪ್ರಕಾರ ಯಾರಿಗೆ ಯಾವ ಫಲ ಇರುತ್ತೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಒಂದು ರೀತಿಯಾಗಿ ತನ್ನ ಪ್ರಯತ್ನ ಬಲದಿಂದಾಗಿ ಖಂಡಿತವಾಗಿ ಹಣಕಾಸಿನ ವಿಚಾರ, ತನ್ನ ಕೆಲಸದ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಲಭ್ಯವಾಗುತ್ತೆ. ಸ್ವಲ್ಪ ಮನೆಯಿಂದ ದೂರ ಉಳಿತಕ್ಕಂಥ ದಿನವಾಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸುತ್ತೆ. ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಖಂಡಿತ ಲಾಭವಿದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸೆಗಳನ್ನು ಕಾಣಿಸ್ಕೊಳ್ತಕ್ಕಂಥದ್ದಿದೆ. ವ್ಯಾಪಾರ ವಹಿವಾಟುಗಳು ಕೂಡ ಸಾಧಾರಣವಾಗಿ ಇರತಕ್ಕಂಥದ್ದಿರುತ್ತೆ. ಬಟ್ ಅಧಿಕವಾಗಿರ್ತಕ್ಕಂಥ ಪ್ರಯತ್ನ ಕೊಂಚ ಲಾಭವನ್ನು ಮೇಷರಾಶಿಯವರಿಗೆ ತರುತ್ತೆ. ಸಹೋದರರ ನಡುವಿನ ಭಿನ್ನಾಭಿಪ್ರಾಯಗಳು ಬಂದರೆ ಸ್ವಲ್ಪ ಶಾಂತ ರೀತಿಯಿಂದ ವರ್ತನೆಯನ್ನು ಮಾಡಿದ್ರೆ ಮೇಷರಾಶಿಯವರಿಗೆ ಒಳ್ಳೆದಿದೆ, ಮ್ಯಾಕ್ಸಿಮಮ್ ಒಳ್ಳೆದಿದೆ. ಸಾಧ್ಯವಾದಷ್ಟು ಶಿವನ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ ಕೂಡ. ವೃಷಭ ರಾಶಿಯವರ ಪ್ರಯತ್ನ ಅಂದರೆ ಫಲಾನುಫಲಗಳು ಹೇಗಿರುತ್ತೆ? ಧನಯೋಗ ಇರತಕ್ಕಂಥ ದಿನ, ಹಣಕಾಸು ವಹಿವಾಟುಗಳು ವ್ಯಾಪಾರಗಳು ಚೆನ್ನಾಗಿ ನಡೀತದೆ. ಲಕ್ಷ್ಮೀ ಯೋಗದಿಂದ ಕೇವಲ ಮಾತಿನಿಂದ ಒಂದು ಉತ್ಕೃಷ್ಟ ಫಲಗಳನ್ನು ಪಡಿತಕ್ಕಂಥ ಸಮಯ. ಮೇಲಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಕುಟುಂಬದ ಸಣ್ಣ ಪುಟ್ಟ ವ್ಯಾಜ್ಯಗಳು ಬರತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕುಟುಂಬದ ಸಮಸ್ಯೆಗಳು ಬಂದರೆ, ಆ ಥರದ ಸಂಗಾತಿಯೊಟ್ಟಿಗೆ ವಾಗ್ವಾದಗಳು ಬಂದರೆ ಶಾಂತ ರೀತಿಯಿಂದ ವರ್ತನೆಯನ್ನು ಮಾಡಿದ್ರೆ ಸಾಕು. ಇನ್ನು ಮಿಕ್ಕ ವಿಚಾರ ವೃಷಭ ರಾಶಿಯವರಿಗೆ ಚೆನ್ನಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ, ಒಳ್ಳೆಯದಾಗುತ್ತೆ. ಸೊ ಮಿಥುನ ರಾಶಿಯವರ ಫಲಾಫಲ. ಸೊ ಮಿಥುನ ರಾಶಿಯವ್ರಿಗೆ ನೋಡಿ, ನಾನು ಮಾಡಿದ ಸರಿ ಅಂತಕ್ಕಂಥ ವಾದ ನಿಮ್ಮಲ್ಲಿ ಬಂದುಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಅದೇ ಥರ ಕೂಡ ಇದೆ. ಯಾರು ಮಿಥುನ ರಾಶಿ ಕುಜ ಮತ್ತು ಚಂದ್ರ ಒಳ್ಳೆ ಯೋಗದಲ್ಲಿದ್ದಾರೆ, ಯಾರು ಸಹಾಯ ಮಾಡಿದ್ರೇನು, ಮನೆ ಸಹಾಯ ಮಾಡಿದ್ರೇನು, ಗಂಡ ಸಹಾಯ ಮಾಡಿದ್ರೇನು, ಮತ್ತೊಂದು ಹೆಂಡತಿ ಸಹಾಯ ಮಾಡಿದ್ರೇನು, ನನ್ನ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಬಲವಾದ ಒಂದು ವಿಶ್ವಾಸ ನಿಮ್ಮಲ್ಲಿ ಬಂದುಬಿಡುತ್ತೆ. ಅಫ್ಕೋರ್ಸ್ ನಾಟ್ ಅಟ್ ಆಲ್ ಬ್ಯಾಡ್, ಬಟ್ ಇದು ದಾಂಪತ್ಯದಲ್ಲಿ ಸಮಸ್ಯೆಯನ್ನು ತರುತ್ತೆ. ಈಗೋಸ್ಟಿಕ್ ನೇಚರ್ನ ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಬಟ್ ಜಾತಕ ಅಂದರೆ ಇದನ್ನು ಚೆನ್ನಾಗಿದೆ ಮಿಥುನ ರಾಶಿಯವ್ರಿಗೆ, ಹಣೆ ಗಟ್ಟಿ ಇದೆ ಅಂತ ಬಂಡೆಗೆ ಚೆಚ್ಕೋಬೇಡಿ. ಅಫ್ಕೋರ್ಸ್ ಈಸ್ ಅ ಗುಡ್ ಡೇ, ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಕಟಕ ರಾಶಿಯ ಫಲಾಫಲ ಸ್ವಲ್ಪ ನಷ್ಟ ಆಗುತ್ತೆ, ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ದಿನ, ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಶಿವನ ಆರಾಧನೆಯನ್ನು ಮಾಡಿದ್ದು ಒಳ್ಳೆಯದು. ಸ್ವಲ್ಪ ನಷ್ಟ ಇರೋದ್ರಿಂದ ಎಚ್ಚರ, ಇದು ಭಾಳ ಮುಖ್ಯ. ಹಾಸ್ಪಿಟಲ್ ವಿಸಿಟ್ ಕೂಡ ಸಾಧ್ಯತೆಗಳು ಬರ್ತಕ್ಕಂಥದ್ದಿರುತ್ತೆ. ನೀವು ಶಿವನಿಗೆ ಜಲಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಒಳಿತು. ಹಾಗೆ ಸಿಂಹರಾಶಿಯ ಫಲಾಫಲ ಹೇಗೆ? ಕೊಂಚ ಲಾಭ, ಖಂಡಿತವಾಗಿ ಲಾಭ ಇರುತ್ತೆ. ಇದು ಭೂಮಿಯಿಂದ ಲಾಭ ಹಾಗೂ ಕೆಲವೊಂದು ಬರಬೇಕಾಗಿರತಕ್ಕಂಥ ಹಣ ಸಹಿತವಾಗಿ ದಿನ ಬರ್ತದೆ. ಲಕ್ಷ್ಮೀ ಯೋಗದ ಪರಿಣಾಮವಾಗಿ ಸಿಂಹರಾಶಿಯವ್ರಿಗೆ ಇದರ ಶುಭ ದಿನ, ಖಂಡಿತವಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ. ಹಣಕಾಸಿನ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ ಲಾಭ ಇರತಕ್ಕಂಥ ದಿನ. ಅಫ್ಕೋರ್ಸ್ ಈಸ್ ಅ ಗುಡ್ ಡೇ, ಖಂಡಿತ ಒಳ್ಳೆಯದಿದೆ ಪ್ರತಿಜ್ಞೆ. ಕನ್ಯಾ ರಾಶಿಯವ್ರಿಗೂ ತನ್ನ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ, ಹೆಸರು, ಕೀರ್ತಿ, ಪ್ರತಿಷ್ಠೆ, ತಮ್ಮ ಪ್ರಯತ್ನದ ಬಲದಿಂದಾಗಿ ನೇಮ್ ಅಂಡ್ ಫೇಮ್ ಬರ್ತಕ್ಕಂಥದ್ದು ಇರ್ತದೆ. ಶತ್ರುವಿನ ಮೇಲೆ ವಿಶೇಷವಾಗಿರ್ತಕ್ಕಂಥ ವಿಜಯವನ್ನು ಸಾಧಿಸ್ತಕ್ಕಂಥ ದಿನ.
ಮ್ಯಾಕ್ಸಿಮಮ್ ವೆರಿ ಗುಡ್ ಡೇ, ನಿಮಗೂ ಕೂಡ ಶುಭವಾಗ್ತದೆ, ಒಳ್ಳೆಯದಾಗಲಿ. ತುಲಾರಾಶಿಯವರ ಫಲಾಫಲ ಹೇಗೆ? ಸಣ್ಣ ಬದಲಾವಣೆಯನ್ನು ಪಡಿತಕ್ಕಂಥ ದಿನವಾಗ್ತದೆ. ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಾಂತ್ವನ ಸಿಗುತ್ತೆ. ವ್ಯಾಪಾರದಲ್ಲೂ ಕೂಡ ಒಂದಷ್ಟು ನಿರ್ದಿಷ್ಟ ಫಲಗಳು ಲಭ್ಯವಾಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ಲಭ್ಯವಿದೆ. ಹಾಗೂ ತುಲಾರಾಶಿಯವರಿಗೆ ಒಂದು ಸಹಾಯ ಹಸ್ತದ ಮನೋಭಾವ ಬೆಳೀತಕ್ಕಂಥದ್ದು ಮ್ಯಾಕ್ಸಿಮಮ್ ಗುಡ್, ನಥಿಂಗ್ ಟು ವರಿ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ? ಇದ್ದಕ್ಕಿದ್ದ ಹಾಗೆ ಧನಾಗಮ ಮ್ಯಾಕ್ಸಿಮಮ್, ಬಟ್ ವಿಪರೀತ ಕೋಪದಿಂದ ಕೆಲಸದ ಮತ್ತು ಶತ್ರುವಿನ ಬಾಧೆಗೊಳಗಾಗ್ತಕ್ಕಂಥದ್ದು ಜಾಸ್ತಿ ಇದೆ ವೃಶ್ಚಿಕ ರಾಶಿಯವರು. ಆರೋಗ್ಯದಲ್ಲಿ ಎಚ್ಚರ, ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ. ಸ್ವಲ್ಪ ತೊಗರಿ ಬೇಳೆ ದಾನ ಅವಶ್ಯಕವಾಗಿ ಕೊಡಿ. ಹಾಗೆ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಹಿರಿಯರ ಮೇಲೆ, ತಾಯಿಯ ಮೇಲೆ ಒತ್ತಡ ಇರ್ತಕ್ಕಂಥ ದಿನವಾಗುತ್ತೆ. ಅವರೊಟ್ಟಿಗೆ ಉತ್ತಮ ಸಂಭಾಷಣೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಕೂಡ. ಸಾಧ್ಯವಾದಷ್ಟು ನಾನು ಹೇಳಿರ್ತಕ್ಕಂಥ ಮಂತ್ರ ಚಾಂಟ್ ಮಾಡಿ, ಸ್ವಲ್ಪ ಶುಭ ಕಾಲ ಬರುತ್ತೆ. ಹಾಗೆ ಧನುರಾಶಿಯವರ ಫಲಾಫಲ ಹೇಗಿರುತ್ತೆ? ಧನುರಾಶಿಯವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಇದೆ. ನಿಜವಾಗ್ಲೂ ಮ್ಯಾಕ್ಸಿಮಮ್ ಧನುರಾಶಿಯವ್ರಿಗೆ ಈ ದಿನ ತನ್ನ ವ್ಯಾಪಾರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಹೊಸ ಪಾರ್ಟ್ನರ್ಶಿಪ್ ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ ಸಂಗಾತಿಯೊಟ್ಟಿಗಿನ ವಾಗ್ವಾದ ಉತ್ತಮವಾಗಿರೋದಿಲ್ಲ. ಇದನ್ನು ಸ್ವಲ್ಪ ನೋಡಿಕೊಂಡ್ರೆ ಸಾಕು. ಧನುರಾಶಿಯವ್ರಿಗೆ ಉತ್ತಮವಾಗಿರ್ತಕ್ಕಂಥ ಫಲಗಳು, ಸ್ಪೋರ್ಟಿವ್ ಡೇ ಕೂಡ ಇರ್ತಕ್ಕಂಥದ್ದಿದೆ, ಒಳ್ಳೆಯದಾಗುತ್ತೆ. ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ? ಮಕರ ರಾಶಿಯವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲ. ಏಕೆಂದರೆ 11ರ ಅಧಿಪತಿಯಾಗಿರ್ತಕ್ಕಂಥ 6ರಲ್ಲಿ ಸ್ಥಾನವನ್ನು ಅಂದರೆ ಚಾಲನೆಯನ್ನು ಮಾಡೋದ್ರಿಂದ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಶತ್ರುವಿನ ಮೇಲೆ ವಿಜಯ. ಸಾಲ ತೀರಿಸ್ತಕ್ಕಂಥ ವಿಚಾರದಲ್ಲಿ ಲಾಭ ಸಿಗುತ್ತೆ. ಸಾಲ ಕೂಡ ಮರುಪಾವತಿ ಆಗ್ತಕ್ಕಂಥದ್ದು ಮಕರ ರಾಶಿಯವ್ರಿಗಿದ್ದೇ ಇರ್ತದೆ. ಒಳ್ಳೆಯ ಸುದಿನ ಖಂಡಿತ ಯುಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಹಾಗೂ ಕುಂಭರಾಶಿಯ ಫಲಾಫಲ ಹೇಗೆ ನೋಡಿ? ಕುಂಭರಾಶಿಯವ್ರಿಗೆ ದಶಮಾಧಿಪತಿ ಕೂಡ ಹೌದು, ಹಾಗೆ ತೃತೀಯಾಧಿಪತಿ ಕೂಡ ಕುಜನ ಆಗಿರೋದ್ರಿಂದ ಖಂಡಿತ ಇದೊಂದು ಬಲದ ಯೋಗ. ಯಾರು ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರು, ಎಕ್ಸಿಕ್ಯೂಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನೀವು ಜಸ್ಟ್ ಯಾರು ಈ ಸೇಲ್ಸ್, ಈ ಮನೆಯ ಕ್ರಯ ವಿಕ್ರಯ ಮಾಡ್ತಕ್ಕಂಥವ್ರು ಇದ್ದೀರೋ ಅವ್ರಿಗಂತೂ ಅದ್ಭುತವಾಗಿರ್ತಕ್ಕಂಥ ಲಾಭದ ಫಲವಾಗ್ತಕ್ಕಂಥದ್ದು ಕೂಡ ಸತ್ಯ. ಹಾಗೆ ಮೀನರಾಶಿಯವರ ಫಲಾಫಲ ಹೇಗೆ ನೋಡಿ? ಮೀನರಾಶಿಯವರ ಫಲ ಮನೆ ನಿರ್ಮಾಣ ಮಾಡ್ತಕ್ಕಂಥ ಅಥವಾ ಸೈಟ್ ಖರೀದಿ ಯೋಗ ಇರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಮನೆಯಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ನೆಮ್ಮದಿಯನ್ನು ಪಡಿತಕ್ಕಂಥದ್ದು ಕೂಡ ಇದೆ. ಬೆಳಗ್ಗೆ ಚತುರ್ಥ ಭಾವದಲ್ಲಿ ಶಶಿಮಂಗಳ ಯೋಗದಿಂದ ಹಣಕಾಸಿನ ವಿಚಾರ, ವ್ಯಾಪಾರದಲ್ಲೂ ಕೂಡ ಉತ್ಕೃಷ್ಟತೆಯನ್ನು ಕಾಣ್ತೀರ. ಮ್ಯಾಕ್ಸಿಮಮ್ ಕೋಪವನ್ನು ನಿಯಂತ್ರಣದ ಇಟ್ಕೊಂಡ್ರೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಕೂಡ ಈ ಮೀನರಾಶಿಯವರಿಗೆ ಲಭ್ಯವಾಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡಿ. ಭಾಳ ಮುಖ್ಯವಾಗಿರ್ತಕ್ಕಂಥ ಮಂತ್ರ. ಇದರಿಂದ ನಿಮ್ಮ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತೀರಿ. ಭಯದ ವಾತಾವರಣ ಕೂಡ ನಿರ್ಮೂಲನೆ ಆಗ್ತಕ್ಕಂಥದ್ದಿರ್ತದೆ. ಆರೋಗ್ಯದಲ್ಲೂ ಕೂಡ ಉತ್ತಮತೆ ಆಗುತ್ತೆ. ಅದೇ ಹನುಮಾನ್ ಮಂತ್ರ. ಓಂ ನಮೋ ಭಗವತೆ, ಓಂ ನಮೋ ಹನುಮತೆ ರುದ್ರಾವತಾರಾಯ, ಸರ್ವಶತ್ರು ಸಂಹಾರಣಾಯ, ಸರ್ವ ರೋಗಹರಾಯ, ಸರ್ವ ವಶೀಕರಣಾಯ ರಾಮದೂತಾಯ ಸ್ವಾಹ. ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ. ನಿಜವಾಗ್ಲೂ ಇದನ್ನು ಪ್ರತಿದಿನ 11 ಬಾರಿ ಪಠಣೆಯನ್ನು ಮಾಡಿದ್ರೆ ನಾನಾ ರೀತಿಯಾದಂಥ ವ್ಯಾಧಿಗಳು ದೂರವಾಗೋದು ಸತ್ಯ. ಇಂಥ ಮಂತ್ರಗಳು ಅನೇಕ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.